ಎಲ್ಲ ವಿದ್ಯಾರ್ಥಿಗಳಿಗೂ ಹಾಗೂ ಪೋಷಕರಿಗೂ ನಮಸ್ಕಾರ ಸ್ನೇಹಿತರೆ. ನೀವು ನೋಡ್ತಾ ಇದ್ದೀರಾ ಪಿನ್ ಅಂಡ್ ಟೆಕ್ ಯೂಟ್ಯೂಬ್ ಚಾನಲ್. ಎಲ್ಲ ಸೆಕೆಂಡ್ ಪಿ ಯು ವಿದ್ಯಾರ್ಥಿಗಳು 2025ರ ಕರ್ನಾಟಕ ಸೆಕೆಂಡ್ ಪಿ ಯು ಸಿ ಬೋರ್ಡ್ ಪರೀಕ್ಷೆಗಳನ್ನು ಚೆನ್ನಾಗಿ ಬರೆದು ರಿಸಲ್ಟ್ಸ್ಗಾಗಿ ವೇಟ್ ಮಾಡ್ತಾ ಇದ್ದೀರಿ. ಅದಕ್ಕೆ ಸಂಬಂಧಪಟ್ಟಂತೆ ರಿಸಲ್ಟ್ಸ್ ಯಾವಾಗ ಅನೌನ್ಸ್ ಮಾಡಬಹುದು ಹಾಗೂ ಕಡಿಮೆ ಅಂಕ ಬಂದ ವಿದ್ಯಾರ್ಥಿಗಳು ರಿವ್ಯಾಲ್ಯೂಯೇಷನ್ ಹಾಗೂ ರೀಕೌಂಟಿಗೆ ಅಪ್ಲೈ ಮಾಡೋದು ಹೇಗೆ ಎಂಬ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೀಡ್ತೇವೆ ಸ್ನೇಹಿತರೆ. ವಿಡಿಯೋ ಸ್ಕಿಪ್ ಮಾಡದೆ ನೋಡಿ. ಹಾಗೆ ಯಾರ್ಯಾರು ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಿ, ಹಾಗೆ ಮುಂದೆ ಇದಕ್ಕೆ ಸಂಬಂಧಪಟ್ಟ ವಿಡಿಯೋಗಳ ನೋಟಿಫಿಕೇಶನ್ಗಾಗಿ ಈ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಈಗ ಮುಖ್ಯ ವಿಷಯಕ್ಕೆ ಬರೋಣ. ಸೆಕೆಂಡ್ ಪಿ ಯು ಎಕ್ಸಾಮ್ ಬರೆದ ಎಲ್ಲಾ ವಿದ್ಯಾರ್ಥಿಗಳ ಪೇಪರ್ ವ್ಯಾಲ್ಯೂಯೇಷನ್ ಮಾರ್ಚ್ 23, 2025 ಭಾನುವಾರದಿಂದ ಶುರು ಆಗಿದೆ ಸ್ನೇಹಿತರೆ. ಇನ್ನು 7ರಿಂದ 8 ದಿನಗಳ ಒಳಗೆ ವ್ಯಾಲ್ಯೂಯೇಷನ್ ಪ್ರಕ್ರಿಯೆ ಮುಗಿಯುತ್ತೆ ಅಂತ ಹೇಳಿದ್ದಾರೆ. ಹಾಗೆ ಅದಾದ ನಂತರ ತಮ್ಮ ರಿಸಲ್ಟ್ಸ್ ಅನ್ನ ಸಾರ್ಟ್ ಔಟ್ ಮಾಡಿ ಏಪ್ರಿಲ್ 10ನೇ ತಾರೀಕಿನ ಒಳಗಾಗಿ ಅನೌನ್ಸ್ ಮಾಡಲಿದ್ದಾರೆ ಎಂಬ ಮಾಹಿತಿ ಸಿಕ್ಕಿದೆ ಸ್ನೇಹಿತರೆ. ಹಾಗೆ ನೀವು ಇಲ್ಲಿ ಕಾಣ್ತಾ ಇರುವ ಅಧಿಕೃತ ವೆಬ್ಸೈಟ್ ಲಿಂಕ್ ಮುಖಾಂತರ ತಮ್ಮ ಪಿ ಯು ಸಿ ರಿಸಲ್ಟ್ಸ್ ನ ಚೆಕ್ ಮಾಡ್ಕೋಬಹುದು ಸ್ನೇಹಿತರೆ. ಹಾಗೆ SMS ಮೂಲಕ, ಡಿಜಿಲಾಕರ್ ಮೂಲಕ ಕೂಡ ನಿಮಗೆ ನಿಮ್ಮ ರಿಸಲ್ಟ್ಸ್ ನ ಕಳಿಸ್ತಾರೆ. ಕಳೆದ ವರ್ಷ ರಿಸಲ್ಟ್ಸ್ ನೋಡೋದಾದ್ರೆ, ಹೋದ ವರ್ಷ ಏಪ್ರಿಲ್ 10ನೇ ತಾರೀಕಿಗೆ ಬೆಳಿಗ್ಗೆ 10ರಂದು ರಿಸಲ್ಟ್ಸ್ ನ ಅನೌನ್ಸ್ ಮಾಡಲಾಗಿತ್ತು. ಈ ವರ್ಷ ಕೂಡ ಏಪ್ರಿಲ್ 10ರೊಳಗೆ ರಿಸಲ್ಟ್ಸ್ ಬಿಡುವ ಸಾಧ್ಯತೆ ತುಂಬಾ ಇದೆ. ಹಾಗೆ ರಿಸಲ್ಟ್ಸ್ ಬಂದ ನಂತರ ರಿಸಲ್ಟ್ಸ್ ನಿಂದ ಸ್ಯಾಟಿಸ್ಫ್ಯಾಕ್ಷನ್ ಆಗದ ವಿದ್ಯಾರ್ಥಿಗಳು, ಅಂದ್ರೆ ನನಗೆ ಕಡಿಮೆ ಮಾರ್ಕ್ಸ್ ಬಂದಿದೆ, ನನಗೆ ಇನ್ನೂ ಜಾಸ್ತಿ ಮಾರ್ಕ್ಸ್ ಬರಬೇಕಿತ್ತು ಅನ್ನುವ ವಿದ್ಯಾರ್ಥಿಗಳು ರಿವ್ಯಾಲ್ಯೂಯೇಷನ್ ಅಥವಾ ರೀಕೌಂಟಿಂಗ್ಗೆ ಅಪ್ಲಿಕೇಶನ್ ನ ಸಲ್ಲಿಸಬಹುದಾಗಿರುತ್ತೆ. ತಾವು ತಮ್ಮ ಆನ್ಸರ್ ಶೀಟ್ ನ ಸ್ಕ್ಯಾನ್ ಮಾಡಿದ ಕಾಪಿಯನ್ನ ಪಡಿಬಹುದು. ಇಂಪಾರ್ಟೆಂಟ್ ಆಗಿ ರಿವ್ಯಾಲ್ಯೂಯೇಷನ್ ಹಾಗೆ ರೀಕೌಂಟಿಂಗ್ ಬಗ್ಗೆ ಡಿಫರೆನ್ಸ್ ಅನ್ನ ತಿಳ್ಕೊಬೇಕಾಗಿರುತ್ತೆ ಸ್ನೇಹಿತರೆ. ರಿವ್ಯಾಲ್ಯೂಯೇಷನ್ ಅನ್ನೋದು ನಿಮ್ಮ ಆನ್ಸರ್ ಉತ್ತರ ಪತ್ರಿಕೆಯನ್ನ ಮತ್ತೊಮ್ಮೆ ವ್ಯಾಲ್ಯೂಯೇಷನ್ ಮಾಡೋದಾಗಿರುತ್ತೆ. ಹಾಗೆ ನಿಮಗೆ ವ್ಯಾಲ್ಯೂಯೇಷನ್ ಮಾಡಿರೋ ಸ್ಕ್ಯಾನಡ್ ಕಾಪಿಯನ್ನ ನಿಮಗೆ ಕೊಡಲಾಗುತ್ತೆ ಸ್ನೇಹಿತರೆ. ಅದೇ ರೀತಿ ರೀಕೌಂಟಿಂಗ್ ನಲ್ಲಿ ನಿಮ್ಮ ಮಾರ್ಕ್ಸ್ ಕಾರ್ಡ್ ನಲ್ಲಿ ಮಾರ್ಕ್ಸ್ ಸರಿಯಾಗಿ ನೀಡಿದ್ದಾರೋ ಇಲ್ವಾ ಅಂತ ಕನ್ಫರ್ಮ್ ಮಾಡಿಕೊಂಡು ಅದರಲ್ಲಿ ತಪ್ಪಿದ್ರೆ ಮತ್ತೊಮ್ಮೆ ಕೌಂಟ್ ಮಾಡುವ ವಿಧಾನವನ್ನ ಒಳಗೊಂಡಿರುತ್ತೆ. ನೀವು ಈ ಸ್ಕ್ಯಾನಡ್ ಪ್ರತಿ ಪಡಿಲಿಕ್ಕೆ ಒಂದು ನಿರ್ದಿಷ್ಟವಾದ ಫೀಸ್ ನ ಪೇ ಮಾಡಬೇಕಾಗಿರುತ್ತೆ. ಇದಕ್ಕೆ ಸಂಬಂಧಪಟ್ಟ ವಿವರವಾದ ಮಾಹಿತಿಯನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ. ಅಂದ್ರೆ ರಿವ್ಯಾಲ್ಯೂಯೇಷನ್ ಅಥವಾ ರೀಕೌಂಟಿಂಗ್ ಅಪ್ಲೈ ಮಾಡೋದು ಹೇಗೆ, ಅದಕ್ಕೆ ಫೀಸ್ ಸ್ಟ್ರಕ್ಚರ್ ಏನಿರುತ್ತೆ ಅನ್ನೋದು ಸಂಪೂರ್ಣ ಮಾಹಿತಿ. ಹಾಗೆ ಫೇಲ್ ಆದ ವಿದ್ಯಾರ್ಥಿಗಳು ಸಪ್ಲಿಮೆಂಟರಿ ಎಕ್ಸಾಮ್ ನ ಕಟ್ಟೋದು ಹೇಗೆ ಹಾಗೂ ಸಪ್ಲಿಮೆಂಟರಿಗೆ ಸಂಬಂಧಪಟ್ಟಂತೆ ಎಕ್ಸಾಮ್ಸ್ ನ ಯಾವಾಗ ನಡೆಸ್ತಾರೆ, ಈಗಾಗಲೇ ಅದ್ರ ಬಗ್ಗೆ ಅದು ಟೈಮ್ ಟೇಬಲ್ ನ ಬಿಟ್ಟಿದ್ದಾರೆ. ಈ ಎಲ್ಲಾ ಮಾಹಿತಿಯನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೇನೆ. ಮುಂದಿನ ವಿಡಿಯೋಗಾಗಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.